ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಹಿರೇಕೆರೂರು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಪಟ್ಟಣ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ವಾಲ್ಮೀಕಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕರಾದ ಯುಬಿ ಬಣಕಾರ್ ಉದ್ಘಾಟಿಸಿ ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಣ ಮತ್ತು ನೈತಿಕ ಮೌಲ್ಯಗಳ ಕ್ಷೇತ್ರದಲ್ಲಿ ಅವರ ಪಾತ್ರ ಅಪ್ರತಿಮವಾಗಿದೆ. ರಾಜ್ಯಾದ್ಯಂತ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಾರ್ಥಕವಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಎಂ ರೇಣುಕಾ, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಮತ್ತು ತಹಶೀಲ್ದಾರರು, ಶ್ರೀ ರವಿ ಎನ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಹಿರೇಕೆರೂರು, ಶ್ರೀ ಸಿದ್ದೇಶ ಎಂಡಿ, ಆರಕ್ಷಕ ವೃತ್ತ ನಿರೀಕ್ಷಕರು ಹಿರೇಕೆರೂರು, ಶ್ರೀ ಕೋಡಿ ಭೀಮರಾಯ, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯತ್ ಹಿರೇಕೆರೂರು ಮತ್ತು ಶ್ರೀ ಗಿರೀಶ ಡಿ ಮುಡಿಯಮ್ಮನವರ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹಿರೇಕೆರೂರು ಉಪಸ್ಥಿತರಿದ್ದರು. ಇದರ ಜೊತೆಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಾಮಾಜಿಕ ಮತ್ತು ರಾಜಕೀಯ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ವಾಲ್ಮೀಕಿ ಅಂದ್ರೆ ರಾಮಾಯಣ, ರಾಮಾಯಣ ಅಂದ್ರೆ ವಾಲ್ಮೀಕಿ, ಇವೆರಡು ಜೊತೆಯಲ್ಲೇ ಇರ್ತಾರೆ. ಒಬ್ಬ ಮಹಾನ್ ವ್ಯಕ್ತಿ ಬರೆದಂತ ಈ ರಾಮಾಯಣವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ, ನೋಡ್ಬಿಟ್ಟು ಅನುಭವಿಸ್ತೀವಿ. ರಾಮಾಯಣ ಓದಿ ನಾವು ಏನ್ ತಿಳ್ಕೊಂಡಿದ್ದೀವಿ ಅದೆಲ್ಲ ನಮ್ಮ ಜೀವನದಲ್ಲಿ ಪ್ರತಿದಿನ ನಡೀತಾನೆ ಇರುತ್ತೆ. ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ಒಂದು ರಾಮಾಯಣವನ್ನು ಬರೆದು ಅತ್ಯಂತ ಪ್ರಸಿದ್ಧ ಮೇಲಿನ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಅವರು ಬರೆದಂತ ರಾಮಾಯಣವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು. ನಾವು ಹಿಂದುಳಿದ ಜನಾಂಗ ಆಗಿದ್ದು ಸಹಿತ ಶಿಕ್ಷಣದಲ್ಲಿ ನಾವು ಮುಂದಿರಬೇಕೆಂಬ ಒಂದು ಸಂದೇಶವನ್ನು ಹೇಳ್ತಾ, ಇಷ್ಟೊಂದು ನಾವೆಲ್ಲರೂ ಒಂದು ಶಾಂತತೆಯಲ್ಲಿ ನಿಂತುಕೊಂಡು ಈ ಒಂದು ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ. ಈಗಿನ ಯುವಕರಲ್ಲಿ ಸಹೋದರತ್ವದ ಭಾವನೆ ಇಲ್ಲ, ತಂದೆ ತಾಯಿಗಳಿಗೆ ಗೌರವ ಕೊಡುವಂಥ ಯಾವ ಲಕ್ಷಣಗಳು ಇಲ್ಲ. ಯಾಕಂದರೆ ಆ ಆದಿಪುರುಷ ಮಹಾನ್ ಕವಿ ವಾಲ್ಮೀಕಿ ಋಷಿಗಳು ಕೊಟ್ಟಂಥ ರಾಮಾಯಣದಲ್ಲಿ ಪಿತೃವಾಕ್ಯ, ಸಹೋದರ ವಾಕ್ಯ, ಸಾಮಾಜಿಕ ವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಮತ್ತು ಪರಿಸರದ ಪ್ರಜ್ಞೆಯನ್ನು ಇಟ್ಕೊಂಡು ಈ ರಾಮಾಯಣ 24,000 ಶ್ಲೋಕಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರ ಉದ್ದಕ್ಕೂ ಇರೋದಿಷ್ಟೇ, ತಂದೆ ತಾಯಿಗಳನ್ನು ಮತ್ತು ಸಹೋದರರನ್ನು ಯಾವ ರೀತಿ ನಾವು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌರವಿಸಬೇಕು ಅನ್ನೋದೇ ಅದರ ಉದ್ದಕ್ಕೂ ಕಂಡುಬರುತ್ತೆ. ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದರೆ, ಕೆಟ್ಟದ್ದನ್ನು ರಕ್ಷಿಸಿಕೊಡೋದು, ಒಳ್ಳೆಯದನ್ನು ರಕ್ಷಣೆ ಮಾಡಿದಾಗ ಅಲ್ಲಿ ನಮಗೆ ಸಮಾಜ ಆಗಲಿ, ಪ್ರಕೃತಿ ಆಗಲಿ, ದೈವವಾಗಲಿ ನಮ್ಮ ಜೊತೆಗಿರುತ್ತೆ ಅನ್ನೋದು ಇದರ ಉದ್ದೇಶ.